ಹೆಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಕಡ್ಡಾಯ ಕನ್ನಡ ಪತ್ರಿಕೆಯ ಸಿಲೆಬಸ್ ಏನೆಲ್ಲ ಇರುತ್ತೆ ಕೆಲವೊಂದಷ್ಟು ಜನರಿಗೆ ಡೌಟ್ ಇತ್ತು. ಸೊ ಅದ್ರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀನಿ. ಕಡ್ಡಾಯ ಕನ್ನಡ ಒಂದು ಪತ್ರಿಕೆಯಲ್ಲಿ ಸಿಲೆಬಸ್ ಯಾವ ರೀತಿ ಇದೆ ಅಂತಂದರೆ, ಆಲ್ಮೋಸ್ಟ್ ಇದು ಕನ್ನಡಕ್ಕೆ ಸಂಬಂಧಿಸಿದಂತೆ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುವಂತಹ ಒಂದು ಮಾಹಿತಿಯಾಗಿರುತ್ತೆ. ಅದೇ ರೀತಿ ಇದರಲ್ಲಿ ನೀವು ಗಮನಿಸ್ಕೊತೀರಿ, ಕನ್ನಡ ವರ್ಣಮಾಲೆ ಬಗ್ಗೆ ಇರುತ್ತೆ, ಸಂಧಿಗಳು ಬಗ್ಗೆ ಇರುತ್ತೆ, ಸಮಾಸಗಳಾಗಿರ್ಬೋದು, ಪದ ಪ್ರಕೃತಿ, ನಾಮ ಪ್ರಕೃತಿ ಮತ್ತು ಕ್ರಿಯಾ ಪ್ರಕೃತಿ ಮೇಲೂ ಸಹ ಇರುತ್ತೆ. ಟೈಪಿಂಗ್ ಮಾಡುವಾಗ ಒಂದೊಂದು ವರ್ಡ್ಸ್ಗಳು ಎಕ್ಸ್ಟ್ರಾ ಆಗಿರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಹಜ ನಾಮ ಪ್ರಕೃತಿ ಮತ್ತು ಸಾಧಿತ ನಾಮ ಪ್ರಕೃತಿ, ಅದರ ಅರ್ಥ ಹಾಗೆ ವಿಧಗಳ ಬಗ್ಗೆನೂ ಕೇಳ್ತಾರೆ. ಪ್ರತ್ಯಯ ಆಗಿರಬಹುದು, ನಾಮಪದಗಳು, ಸರ್ವನಾಮಗಳು, ಲಿಂಗಗಳ ಬಗ್ಗೆ ಕೇಳ್ತಾರೆ, ಕ್ರಿಯಾಪದಗಳು, ಧಾತು ಮತ್ತು ಪ್ರಕಾರಗಳು, ವಿಭಕ್ತಿ ಪ್ರತ್ಯಯಗಳು ಸಹ ಇದರಲ್ಲಿ ಇರ್ತಕ್ಕಂಥದ್ದು. ಅವರೇ ಸಹ ಬಿಟ್ಟಿರ್ತಕ್ಕಂತಹ ಒಂದು ಸಿಲೆಬಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಸ್ನೇಹಿತರೆ ಇದು. ವಿಭಕ್ತಿ ಪ್ರತ್ಯಯಗಳು, ಅವ್ಯಯಗಳು, ತದ್ದಿತಾಂತ ಮತ್ತು ಅದರ ಅರ್ಥ ಆಗಿರಬಹುದು, ವಿಧಗಳಾಗಿರಬಹುದು. ಅದೇ ರೀತಿ ಸೇಮ್ ಕೃದಂತದ ಅರ್ಥ ಮತ್ತು ವಿಧಗಳು, ವಾಕ್ಯ ರಚನೆಯ ಪ್ರಕಾರಗಳು. ಅದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸಂಯುಕ್ತ ವಾಕ್ಯ ಆಗಿರ್ಬೋದು, ಮಿಶ್ರ ವಾಕ್ಯ ಆಗಿರ್ಬೋದು, ಸಾಮಾನ್ಯ ವಾಕ್ಯ ಆಗಿರ್ಬೋದು. ಸೊ ಈ ರೀತಿ ಪ್ರಕಾರಗಳು ಬರುತ್ತೆ. ನೆಕ್ಸ್ಟು ಕರ್ತರಿ ಪ್ರಯೋಗ ಮತ್ತು ಕರ್ಮಣಿ ಪ್ರಯೋಗ, ಅಲಂಕಾರಗಳು, ದೇಶ ಮತ್ತು ಅನ್ಯ ದೇಶ ಪದಗಳು. ಇದ್ರ ಬಗ್ಗೆ ನಾನು ಮೊನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ. ಇವತ್ತು ಸಹ ಸಮಾಸಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ತದ್ಭವ ತತ್ಸಮಗಳ ಬಗ್ಗೆ, ಆಂಗ್ಲ ಭಾಷಾ ಪದಗಳ ಅರ್ಥವನ್ನು ಕೇಳ್ತಾರೆ. ಸಮಾನಾರ್ಥಕ ಪದಗಳು ಸಹ ಬರುತ್ತೆ. ಆ್ಯಂಡ್ ನಾನಾರ್ಥಕಗಳು, ವಿರುದ್ಧಾರ್ಥಕಗಳು, ಅದೇ ರೀತಿ ವಿರುದ್ಧಾರ್ಥಕ ಪದಗಳಾಗಿರಬಹುದು, ದ್ವಿರುಕ್ತಿ, ಜೋಡಿ ನುಡಿ, ಅನುಕರಣಾವ್ಯಗಳು, ಹಳೆಗನ್ನಡದ ಪದಗಳ ಅರ್ಥ ಆಗಿರ್ಬೋದು, ನುಡಿಗಟ್ಟುಗಳು, ಗಾದೆ ಮಾತು, ಸರಿ ರೂಪದ ಪದಗಳಾಗಿರ್ಬೋದು, ಒಗಟುಗಳು, ಪತ್ರಲೇಖನ, ಲೇಖನ ಚಿಹ್ನೆಗಳು ಅಂದರೆ ಏನಂತ ಹೇಳ್ತೀವಿ, ಫಂಕ್ಚುಯೇಷನ್ ಮಾರ್ಕ್ಸ್ ಅಂತ ಹೇಳ್ತೀವಲ್ವ, ಪ್ರಬಂಧ ರಚನೆ, ಛಂದಸ್ಸು, ಅದರಲ್ಲಿ ಪ್ರಾಸ, ಯತಿ, ಗಣದ ವಿಧಗಳಾಗಿರ್ಬೋದು ಸ್ನೇಹಿತರೆ, ಖ್ಯಾತ ಕರ್ನಾಟಕ ವೃತ್ತಗಳು. ಈ ಸಾರಿ TET ಸಹ ಎಲ್ಲದರ ಮೇಲೂ ಸಹ ಪ್ರಶ್ನೆ ಬಂದಿರೋದನ್ನು ಗಮನಿಸ್ಕೊತೀವಿ. ಸೊ ಗ್ರಾಮರು ಕಂಪ್ಲೀಟಾಗಿ ನೀವು ತಿಳ್ಕೊಂಡಿರಲೇಬೇಕು. ಯಾವುದೇ ಒಂದು ಎಕ್ಸಾಮಿಗೆ ಹೋದರೂ ಕೂಡ ಕಂಪ್ಲೀಟಾಗಿ ನಿಮಗೆ ಗೊತ್ತಿರಲೇಬೇಕು. ಖ್ಯಾತ ಕರ್ನಾಟಕ ವೃತ್ತಗಳು, ಅದರ ಜೊತೆಗೆ ಕಂದ ಪದ್ಯ ಹಾಗೂ ಷಟ್ಪದಿ ವಿಧಗಳು, ರಗಳೆ ಮತ್ತು ವಿಧಗಳಾಗಿರ್ಬೋದು. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ತ್ರಿಪದಿ, ಸಾಂಗತ್ಯ, ಭಾರತೀಯ ಕಾವ್ಯಮೀಮಾಂಸೆ, ಕನ್ನಡ ಸಾಹಿತ್ಯ ಚರಿತ್ರೆ. ಸೊ ಭಾರತೀಯ ಕಾವ್ಯಮೀಮಾಂಸೆ ತೀನಂ ಶ್ರೀ ಅವ್ರದ್ದಾಗಿರ್ಬೋದು, ಇದು ಕನ್ನಡ ಸಾಹಿತ್ಯ ಚರಿತ್ರೆ ರಮಶ್ರೀ ಮುಗುಳಿ ಅವ್ರದ್ದಾಗಿರ್ಬೋದು. ಸೊ ಇವುಗಳ ಬಗ್ಗೆ ನೀವು ಹೆಚ್ಚೆಚ್ಚು ಓದಿ ಮಾಹಿತಿಯನ್ನು ತಿಳ್ಕೊಳ್ಬೋದು ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಬುಕ್ಸ್ಗಳನ್ನು ಸಹ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ PDF ಹಾಕಿದ್ದೀನಿ. ಕನ್ನಡ ಸಾಹಿತ್ಯ ಚರಿತ್ರೆ ಕಂಪ್ಲೀಟ್ ಬುಕ್ಕು ಯಾರ್ದು, ರಮಶ್ರೀ ಮುಗುಳಿ ಅವ್ರದ್ದು. ಅದ್ರ ಜೊತೆಗೆ ಭಾರತೀಯ ಕಾವ್ಯಮೀಮಾಂಸೆ ಯಾರ್ದು, ತೀನಂ ಶ್ರೀ ಅವ್ರದ್ದು ಬುಕ್ಕು ಸಹ ಬುಕ್ಕನ್ನೇ ನಾನು PDF ನಿಮಗೆ ಹಾಕಿದ್ದೀನಿ ಟೆಲಿಗ್ರಾಮ್ ಚಾನಲಲ್ಲಿ. ಸೊ ಅದ್ರ ಬಗ್ಗೆ ನೀವು ಅಭ್ಯಾಸ ಹೆಚ್ಚಾಗಿ ಮಾಡ್ಕೊಳ್ತಾ ಬನ್ನಿ. ಇದಷ್ಟು ಕಡ್ಡಾಯ ಕನ್ನಡ ಭಾಷಾ ಪತ್ರಿಕೆ ಇರ್ತಕ್ಕಂತಹ ಒಂದು ಸಿಲೆಬಸ್ ಆಗಿರುತ್ತೆ. ಇದು ಸಹ ನಿಮ್ಮ ಪೇಪರ್ 1 VAOದಲ್ಲಿ ಸಾಮಾನ್ಯ ಕನ್ನಡ ಏನಿರುತ್ತೆ ನೋಡಿ, ಅಲ್ಲಿ ಸಹ ಕೆಲವೊಂದಷ್ಟು ಟಾಪಿಕ್ಸು ಅಲ್ಲಿ ಬರ್ತಕ್ಕಂಥದ್ದು. ಸೊ ಕಂಪ್ಲೀಟಾಗಿ ಇದ್ರ ಬಗ್ಗೆ ಅಭ್ಯಾಸ ಮಾಡ್ತಾ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿವನ್. ಎಲ್ಲ ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಗೊತ್ತಲ್ವಾ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿವನ್.